ಚಿಕಿತ್ಸೆಗೆ ನಟಿ ಶಫಾಲಿ ಬಲಿ ಆದ್ರ ಅನ್ನುವಂಥ ಒಂದು ಆತಂಕ ಮತ್ತು ಆ ವಿಚಾರ ವೈರಲ್ ಆಗ್ತಾ ಇರೋದು. ತರುಣಿಯಾಗಿರೋದಕ್ಕೆ ಚಿಕಿತ್ಸೆಯನ್ನು ಪಡಿತಾ ಇದ್ರಂತೆ ಈ ನಟಿ. ಇವರು ಕನ್ನಡದ ಹುಡುಗರು ಸಿನಿಮಾದಲ್ಲಿ ಕೂಡ ನಟಿಸಿದ್ರು. ನಿನ್ನೆ ಇವರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. 41 ವರ್ಷ ಇವ್ರಿಗೂ ಕೂಡ ಫಿಟ್ ಅಂಡ್ ಫೈನ್ ಆಗಿದ್ರು. ಹಾರ್ಟ್ ಅಟ್ಯಾಕ್ ಅಂತ ಹೇಳಲಾಗ್ತಾ ಇತ್ತು. ಹೇಗೆ ಏನು ಅನ್ನುವ ಅನುಮಾನಗಳ ನಡುವೆ ಪೊಲೀಸರು ಹಾರ್ಟ್ ಅಟ್ಯಾಕ್ ಅಂತ ದೃಢಪಡಿಸಲಿಲ್ಲ. ಮರಣೋತ್ತರ ಪರೀಕ್ಷೆ ಆದ್ಮೇಲೆ ಹೇಳ್ತೀವಿ ಅಂತ ಹೇಳಿದ್ರು. ಬಟ್ ಈಗಲೂ ಹೇಳೋದಕ್ಕೆ ರೆಡಿ ಇಲ್ಲ. ಆದರೆ ಇದೆಲ್ಲದರ ನಡುವೆ ಒಂದು ಸುದ್ದಿ ವೈರಲ್ ಆಗ್ತಾ ಇರೋದು ಏನು ಅಂದರೆ, ಶಫಾಲಿ ಸದಾ ತರುಣಿಯಾಗಿರೋದಕ್ಕೆ ಬೊಟಾಕ್ಸ್ ಲಿಪ್ ಇಂಜೆಕ್ಷನ್ ಚಿಕಿತ್ಸೆಗಳಿಗೆ ಒಳಗಾಗಿದ್ರಂತೆ. ವಿಟಮಿನ್ ಸಿ ಮತ್ತು ಗ್ಲುಟಾಥಿಯೋನ್ ಸೇವಿಸ್ತಾ ಇದ್ರು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಇದರಿಂದಾಗಿ ಹೃದಯ ಸ್ತಂಭನ ಆಗಿರಬಹುದು ಅಂತಲೂ ಕೂಡ ಹೇಳಲಾಗ್ತಾ ಇದೆ. 2002ರಲ್ಲಿ 20 ವರ್ಷವಾಗಿದ್ದಾಗ ಕಾಂಠಾಲಗ ಹಾಡಿನಲ್ಲಿ ನಟಿಸಿ ರಾತ್ರೋರಾತ್ರಿ ಜನಪ್ರಿಯರಾಗಿದ್ದರು. ಬಳಿಕ ತಮ್ಮ ನೃತ್ಯ ನಟನೆಗೆ ಟಿವಿ ಶೋಗಳಿಂದ ಪ್ರಸಿದ್ಧ ಕೂಡ ಆಗಿದ್ರು ಇವರು. ಪುನೀತ್ ರಾಜ್ಕುಮಾರ್ ಅವರ ಹುಡುಗರು ಚಿತ್ರದ ನಾ ಬೋರ್ಡು ಇರದ ಬಸ್ ಅನ್ನೋ ಹಾಡಿಗೆ ಶಫಾಲಿ ಹೆಜ್ಜೆ ಹಾಕಿದ್ರು. ಬಟ್ ಈಗ ಅನುಮಾನ ಏನು ಅಂತಂದರೆ, ಚಿರ ಯೌವನ ಹಾಗೇ ಇರಬೇಕು, ಅಂದರೆ ವಯಸ್ಸಾದ್ರೂ ಕೂಡ ವಯಸ್ಸಾಗದೇ ಇರೋ ಥರ ಕಾಣಬೇಕು, ತರುಣಿಯಾಗೇ ಇರಬೇಕು, 40, 50, 60, 70 ಎಷ್ಟೇ ವರ್ಷ ಆದರೂ ಇದ್ದಕ್ಕಿದ್ದಂಗೆ ಇರಬೇಕು ಅಂತ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ದರು. ಆ ಕಾರಣಕ್ಕಾಗಿ ಅವರಿಗೆ ಈ ರೀತಿಯಾದಂಥ ಹಾರ್ಟ್ ಅಟ್ಯಾಕ್ ಆಗಿರಬಹುದು ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಬಟ್ ನಿಖರ